ನಿದ್ದೆ ಹೊಡೆಯಾಕತ್ತಾಳ. ಅಲ್ಲ, ಬ್ಯಾಡಾದ ಹೊತ್ತಿಗೆಲ್ಲ ಬಡ ಬಡ ಟೈಮ್ ಹೋಗ್ತೈತಿ. ಈಗ ಟೈಮ್ ಹೋಗ್ಬಾರ್ದಾಗೈತಿ. ಇನ್ನೂ 10 ನಿಮಿಷ ಕಾಯ್ಬೇಕು ನೋಡು. ತಾಯಿ ಮಗಳ ಶಿಸ್ತು ನಿದ್ದೆ ಹೊಡ್ಯಾಕತ್ತಾರ. ನಾನೊಬ್ಬ ಇಲ್ಲಿ ಕಾಯ್ಕೊಂತ ನಿಂತೀನಿ. ಈಕಿಗಂತೂ ಏನೇನು ಪರಿಜ್ಞಾನನೇ ಇಲ್ಲ. ಹಂಗೆ ಆರಾಮಾಗಿ ಮಕ್ಕೊಂಡ. ನನ್ನ ಗುಂಡಿ ನೋಡಿ ಹೆಂಗೆ ಮಕ್ಕೊಂಡೈತಿ, ಗುಂಡು ಪುಟ್ಟಾಡಿ. ಎಷ್ಟು ಕ್ಯೂಟಾಗಿ ಕಾಣ್ತೈತೆ ನೋಡಿ ಮಲ್ಕೊಂಡಾಗ. ಟೈಮ್ ಆತಲ್ಲ 12 ಗಂಟೆ. ಎಲ್ಲಿದ್ದೀನಿ? ಮಧು, ಏ ಮಧು, ಎದ್ದಾಳಿಲ್ಲ. ಕುಂಭಕರ್ಣನ ವಂಶಕ್ಕೆ ಇದ್ದಂಗದ. ಹಂಗ ನಿದ್ದೆ ಮಾಡಿದ ಕೂಡಲೇ ನಿದ್ದಿನ ಹತ್ಬಿಡ್ತಾವ ಜೋರಾಗಿ. ಎಷ್ಟು ಎಪ್ಸಿದ್ರು ಎದ್ದಾಳೋದಿಲ್ಲ. ಮಧು, ಮಧು. ಯಾರು? ಯಾರೇ ಬರ್ತಾರ ಇಷ್ಟೊತ್ತಿಗ? ನಾನು. ಏನ್ರಿ ನಿಮ್ದು ಇಷ್ಟೊತ್ತಿಗೆ? ಅಲ್ಲ, ಎಲ್ಲ ಹೆಂಡತಿಯರು ತಮ್ಮ ಗಂಡನ ಜೊತೆಗ ಏನು ನೆನಪಿರಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡ್ತಾರ. ಆದ್ರೆ ನಾನು ಇಷ್ಟೊತ್ತ ನಾನು ನಿದ್ದೆ ಮಾಡ್ಲಾರ್ದಂಗ 12 ಗಂಟೆ ಆಗೋ ತನಕ ಕಾದಿದ್ದು ನಿನ್ನ ನೆಬಸಿ ವಿಶ್ ಮಾಡೋಣ ಅಂತಂತ ಹೇಳಿ ಬಂದ್ರ. ಏನು ಈಗ ಎಬ್ಸಿದ್ದು ಅಂತೀಯ? ಯಾಕ ನಿನಗೇನೋ ನೆನಪಿಲ್ಲ? ರೀ, ಏನಿದೆ ಗಿಫ್ಟ್ ಬಾಕ್ಸ್? ಏನೈತಿ ಇವತ್ತು? ನೀನು ಮಾತಾಡೋದು ನೋಡಿದ್ರೆ ಜಗಳ ಮಾಡ್ಬೇಕನ್ಸಾತೈತಿ. ಬೇಡ, ಇಂಥ ಒಳ್ಳೆ ದಿವಸನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ. ಪರವಾಗಿಲ್ಲ, ಕ್ಷಮಿಸ್ಬಿಡ್ತೇನೆ. ಯಾಕಂದ್ರೆ ನನಗೆ ಇಂಥ ಮುದ್ದು ಬಂಗಾರಿನ ಹೆತ್ಕೊಟ್ಟಿಯಲ್ಲ, ಅದಕ್ಕೆ ನಿನಗೆ ಕ್ಷಮೆ ಕೊಡ್ತೇನೆ. ರೀ, ಈಗ ಏನಾತು? ಏನ್ ಸ್ಪೆಷಲ್ ಇವತ್ತು ಗಿಫ್ಟ್? ಇವತ್ತು ಯಾವ ದಿವಸ? ಇವತ್ತು ಸಂಡೇ. ಬಿಗ್ ಜೋಕ್ ನಕ್ಕೆ ಆತ. ರೀ, ಯಾಕೆ ಏನಾತು? ಏನಾಗಿತ್ತು? ನಂಗೆ ನಿದ್ದೆ ಬರತ್ತೈತಪ್ಪ. ಗಿಫ್ಟ್ ಕೊಡೋಂಗಿದ್ರ ನಾಳೆ ಕೊಡಬೇಕಿತ್ತು, ಇಲ್ಲಾಂದ್ರೆ ಸಾಯಂಕಾಲನೂ ಕೊಡಬೇಕಿತ್ತು. ಇಷ್ಟೊತ್ತಿನವರೆಗೂ ವೇಟ್ ಮಾಡಿ 12 ಗಂಟೆಗೆ ಎಬ್ಬಿಸಿ ಕೊಡೋವಂಥದ್ದು ಏನಿತ್ತು? ನೋಡು ಮಧು, ನನಗೆ ಸಿಟ್ಟು ತರಿಸ್ಬೇಡ. ಈ ದಿನ ನಾ ಸ್ವೀಟ್ ಆಗಿ ಶುರು ಮಾಡ್ಬೇಕಂತ ಅನ್ಕೊಂಡೇನಿ. ನೋಡಿದ್ರೆ ನೀನು ಖಾರವಾಗಿ ಶುರು ಮಾಡ್ಸಕತ್ತೀಯಲ್ಲ. ಏನ್ರಿ ನಿಮ್ದು ಗೋಳು? ನಿದ್ದೆ ಬರತ್ತೈತಿ ಸರಿ ರೀ. ಮಧು, ನಿಜವಾಗ್ಲೂ ನಿನಗೆ ಇವತ್ತು ಏನಂತ ಗೊತ್ತಿಲ್ಲ? ಇಲ್ಲ. ಸುಳ್ಳು ಹೇಳ್ಬೇಡ. ನೋಡು, ನನಗೆ ಗೊತ್ತು ನೀ ಚಮಕ್ ಕೊಡಕತ್ತಿ ಅಂತ ಹೇಳಿ. ಆದ್ರೆ ಈ ಸೂರಜ್ ಅಷ್ಟು ಸುಲಭವಾಗಿ ಸೋಲ್ ಒಪ್ಕೊಳ್ಳೋದಿಲ್ಲ. ನಿನಗೆ ಇವತ್ತು ಯಾವ ದಿವಸ ಅಂತ ನೆನಪೈತಿ? ಅಯ್ಯೋ, ಇದು ಒಳ್ಳೆ ಆತಲ್ರಿ. ನನಗೇನು ನೆನಪೇ ಇಲ್ಲ. ನೀವೇನು ಈ ರೀತಿ ಏನು ಅಂದ್ರೆ ನಾ ಏನು ಮಾಡಲಿ? ಹೋಗ್ಲಿ ಬಿಡ್ರಿ, ನಾಳೆ ಬೆಳಗ್ಗೆ ನೆನಪು ಮಾಡ್ಕೊಂಡು ಹೇಳ್ತೇನಂತ. ಹೌದಾ, ಸರಿ ಬಿಡು. ಹಂಗಂದ್ರೆ ನಾಳೆ ಬೆಳಗ್ಗೆ ನಾನು ನೆನಪು ಮಾಡ್ಕೊಂಡು ಹೇಳು. ಅಲ್ಲಿವರೆಗೂ ಈ ಗಿಫ್ಟ್ನ ನಾನು ನನ್ನ ಗರ್ಲ್ ಫ್ರೆಂಡ್ ಒಬ್ಳಿದಾಳಪ್ಪ, ಅದು ಮೈತ್ರಿ ಅಂತೇಳಿ, ಅವಳಿಗೆ ಕೊಟ್ಟು ಬರ್ತೇನೆ ಬಿಡು. ಯಾರೀ ಅದು ಮೈತ್ರಿ? ನಾನಿರ್ಬೇಕಾದ್ರೆ ಯಾರದು ಹೊಸ ಗರ್ಲ್ ಫ್ರೆಂಡ್? ನನ್ನ ಗರ್ಲ್ ಫ್ರೆಂಡ್ ಅವಳನ್ನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಏನಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ನಿನಗೆ ಡಿವೋರ್ಸ್ ಕೊಟ್ಬಿಟ್ಟು ಅವಳನ್ನ ಮದುವೆ ಮಾಡ್ಕೊಳ್ಳೋದ. ರೀ, ಏನ್ರಿ ಇವತ್ತು ಒಳ್ಳೆ ದಿವಸ? ಇವತ್ತು ನೀವು ಈ ರೀತಿ ಮಾತಾಡಿದ್ರ ಬಿಡ್ತೋನ್ರಿ. ಬಂತ ನೆನಪು ಇವತ್ತು ಯಾವ ದಿವಸ ಅಂತ ಹೇಳಿ? ನಾನೇನೋ ಒಂದು ಸ್ವಲ್ಪ ಕಾಡ್ಸೋಣ ತಮಾಷೆಗೆ ಅಂತ ಹೇಳಿ ಮಾಡಿದ್ರ ನೀವು ನನಗ ಚಮಕ ಕೊಟ್ಬಿಟ್ರಲ್ಲ. ನಾನು ಯಾರು ಮೊದಲೇ? ದಿ ಗ್ರೇಟ್ ಲಾಯರ್ ಸೂರಜ್. ಅಷ್ಟು ಸುಲಭವಾಗಿ ಯಾರ ಹತ್ರನೂ ಸೋಲೋದಿಲ್ಲ. ಅಲ್ಲ, ನಾನು 12 ಗಂಟೆವರೆಗೂ ಎಚ್ಚರ ಇದ್ದು ನನ್ನ ಮುದ್ದಿನ ಮಡದಿ ಸಲುವಾಗಿ ಗಿಫ್ಟ್ ಎಲ್ಲ ತಗೊಂಬಂದು ಇವತ್ತು ನಮ್ಮ ಆನಿವರ್ಸರಿ ವಿಶ್ ಮಾಡಬೇಕು ಅಂತಂದು ಹೇಳಿ ನಾನು ಕಾಯ್ಕೊಂತ ನಿಂತ್ಕೊಂಡ್ರೆ ನನಗೆ ಇಷ್ಟು ಚಮಕ್ ಕೊಡ್ತೀಯಾ? ಸಾರಿ. ಪರವಾಗಿಲ್ಲ ಬಿಡು, ನಾನೆಲ್ಲ ಕ್ಷಮೆ ಕೊಡ್ತೀನಿ. ನನ್ನ ಮಗಳ ಸಲುವಾಗಿ, ನಿನ್ನ ಸಲುವಾಗಲ್ಲ. ಅಲ್ಲ ರೀ, ನನ್ನ ಜೀವನದಾಗ ಇವತ್ತು ನಾನು ಪಡೆದಂಥ ಭಾಗ್ಯ ಅಂತ ಅಂದ್ರೆ ನೀವು. ಆ ದಿನ ನಾನು ಹೆಂಗೆ ಮರೀಲಿ? ಇಷ್ಟು ಒಳ್ಳೆ ದಿವಸ ಮರೆಯಕ್ಕೆ ಸಾಧ್ಯನಾ? ಇಲ್ಲಪ್ಪ, ನಿಜವಾಗ್ಲೂ ಪ್ರತಿದಿನ ಪ್ರತಿ ಕ್ಷಣ ನಾನು ಇವಾಗ ಖುಷಿಯಿಂದ ಅದೇನೆ ಅಂದ್ರೆ ಅದಕ್ಕೆ ಕಾರಣ ನೀವು. ಇವತ್ತಿಗ ನೀವು ನನ್ನ ಜೀವನದೊಳಗಡೆ ಬಂದು 5 ವರ್ಷ ಆಯ್ತು. ಓ ಮೇಡಮ್, ಅವರಿಗೆಲ್ಲ ನೆನಪೈತಿ. ಸುಳ್ಳ ನೆನಪಾರ್ತೋರ್ತಾರ ನಾಟಕ ಮಾಡದ? ಇಲ್ಲ, ಹಂಗೇನಿಲ್ಲ. ನಾನು ಹಿಂಗಂದ್ರೆ ನಿಮ್ದು ರಿಯಾಕ್ಷನ್ ಹೆಂಗಿರ್ತೈತಿ ನೋಡಬೇಕು ಅಂತ ಅನ್ನಿಸ್ತು. ಅದ್ರ ಸಲುವಾಗಿ ಸ್ವಲ್ಪ ಜೋಕ್ ಮಾಡಿದೆ ಅಷ್ಟೇ. ನನಗೂ ಗೊತ್ತು, ಒಂದು ವೇಳೆ ನಾನು ಬೇಕಂದ್ರೆ ಮರಿತೇನೆ ಈ ದಿವಸ. ಆದ್ರೆ ನೀನು ಮಾತ್ರ ಮರೆಯೋದಿಲ್ಲ ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡು, ಅದೆಲ್ಲ ಏನು ಬೇಡ. ನನ್ನ ಮುದ್ದಾದ ಮಡದಿ ಶ್ರೀಮತಿ ಮಧುಶ್ರೀ ಸೂರಜ್ರವರಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಪತಿದೇವರಾದ ಸೂರಜ್ ಅವರಿಂದ ಈ ಕಿರುಕಾಣಿಕೆ. ಇದನ್ನ ಸ್ವೀಕರಿಸಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ರೀ, ಗಿಫ್ಟ್ ಕೊಟ್ರಷ್ಟ ಖುಷಿ ವ್ಯಕ್ತಪಡಿಸದ? ಯಾವಾಗಲೂ ನೀವು ನನ್ನ ಜೊತೆಗೆ ಇರ್ತಿರಲ್ಲ, ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಯಾವುದೂ ಇಲ್ಲ. ನೀವು, ಅಮ್ಮ, ನಮ್ಮ ಪಾಪು, ನಮ್ಮ ಕುಟುಂಬ ಎಲ್ಲರೂ ನನಗೆ ಖುಷಿನ. ಬರೀ ಇಂಥ ಗಿಫ್ಟ್ಗಳಿಂದ ನನಗೆ ಖುಷಿ ಸಿಗ್ತೈತಿ ಅನ್ನೋ ಹಂಗಿದ್ದಿದ್ರೆ ಅದು ವೇಸ್ಟ್ ಅಂತ ಅನ್ಕೊಂತೇನೆ. ಆದರೆ ನನಗೆ ನಿಮ್ಮೆಲ್ಲರ ಪ್ರೀತಿನ ಬೆಲೆ ಕಟ್ಟೇ ಇರೋವಂಥ ಖುಷಿ. ಹೌದು, ನನಗೆ ಗೊತ್ತು. ಈಗ ತಗೋ, ಇದ್ರೊಳಗಡೆ ಏನೈತಿ ಅಂತ ನೋಡಲ್ಲ? ಓ, ನೋಡ್ತೀನಿ, ಕೊಡ್ರಿ. ಏನು ತಂದಿರಿ? ಅದನ್ನ ನೀ ಹೇಳಬೇಕು, ನಾನಲ್ಲ. ಏನು ಗೆಸ್ ಮಾಡು. ಏನಾದರೂ ಗಿಫ್ಟ್ ಐಟಮ್? ಏನಾರ ಗಿಫ್ಟ್ ಐಟಮ್ ಅಂತ? ಅದಕ್ಕೆ ಗಿಫ್ಟ್ ಅಂತಾರ, ಮತ್ತೆ ಗಿಫ್ಟ್ ಐಟಮ್ ಅಂತ ಅಂದ್ರೆ ಏನಾರ ಇವಾಗ ಬೌಲು ಆ ರೀತಿ? ಕರ್ಮ. ಅಲ್ಲ, ಬೌಲ್ ಗಿವ್ಲ್ ಏನಾರ ಬೇಕು ಅಂದ್ರೆ ಮಾರ್ಕೆಟಿಗೆ ಕರ್ಕೊಂಡು ಹೋದಾಗ ಕೊಡ್ಸ್ಕೊಂಡ್ ಬರ್ತೀನಿ. ಅದನ್ನ ಯಾಕೆ ಸ್ಪೆಷಲ್ ಆಗಿ ನಮ್ಮ ಆನಿವರ್ಸರಿ ದಿವಸ ನೀನು ಕೊಡಿಸ್ಬೇಕು? ಹೌದಲ್ಲ, ಮತ್ತೆ ಬಿಡು, ನೀನು ಅದನ್ನೆಲ್ಲ ಯೋಚನೆ ಮಾಡೋಷ್ಟೊಳಗಡೆ ಬೆಳಕು ಹರಿದು ಬಿಡ್ತೈತಿ. ಬೇಗ ಓಪನ್ ಮಾಡು. ಇದು ನೋಡಿದ್ರ ಏನೋ ಗೋಲ್ಡ್ ಐಟಮ್, ಐ ಮೀನ್ ನೆಕ್ಲೆಸ್ ಇದ್ದಂಗೆ ಕಾಣಕತ್ತೈತಿ. ಓಪನ್ ಮಾಡು. ವಾವ್, ನೆಕ್ಲೆಸ್ ಇಷ್ಟ ಆತಾ? ಭಾಳ ಚೆನ್ನಾಗೈತ್ರಿ. ನಿನ್ನ ಸಲುವಾಗಿ ನಾ ಅವತ್ತು ಆರ್ಡರ್ ಮಾಡಕ್ಕೆ ಕೊಟ್ಟು ಬಂದಿದ್ದೆ. ಇದನ್ನ ನಿನ್ನೆ ಹೋಗಿ ಇಸ್ಕೊಂಡ್ ಬಂದಿದ್ದೆ. ಎಷ್ಟೊತ್ತಿದ್ರು ಇವತ್ತು ನಿನ್ನ ಕೊಡ್ಲೇಬೇಕು ಅಂತ ಹೇಳಿ. ಭಾಳ ಚೆನ್ನಾಗೈತ್ರಿ. ಹೌದು, ಮತ್ತೆ ನನಗೇನು ಗಿಫ್ಟ್ ಇಲ್ವಾ? ಐತಿ, ಆದ್ರೆ ನಾಳೆ ಕೊಡ್ತೇನೆ. ನಾಳೆನಾ? ಯಾಕ? ಅದು ನಾನು ನಿಮ್ಮ ಥರ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ತಗೊಂಡಿಲ್ಲ. ನೀವು ಅದನ್ನ ನೋಡಿದ್ರೆ ನಗತ್ತೀರಿ. ನಾನು ನಗ್ತೇನಾ? ಯಾಕಪ್ಪ?
ಅದು ನೀವು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನೋ ನನ್ನ ಮನ್ಸಿಗೆ ತೋಚಿದ್ದು ತೊಗೊಂಬಂದೆ. ಆದ್ರೆ ಅದನ್ನ ನೋಡಿದ್ರೆ ನೀವು ನಗ್ತೀರಿ. ಈಗ ಅನ್ಸಕತ್ತೈತಿ ನಾನು ತರಬಾರ್ದಾಗಿತ್ತು ಅಂತ. ನಾನು ನನ್ನ ಹೆಂಡತಿ ಗಿಫ್ಟ್ ಕೊಟ್ರೆ ಅದು ನೋಡಿ ನಗ್ತೇನಾ? ಇಲ್ಲಪ್ಪ, ನಿನ್ನ ಪ್ರೀತಿಯಿಂದ ಅಂತಂದ್ರು ನಾನು ಇಟ್ಕೊಂತೀನಿ. ಎಲ್ಲಿ ಕೊಡು ನನ್ನ ಗಿಫ್ಟು. ಆಮೇಲೆ ನಗ್ಬಾರ್ದಾ? ನಾನು ಈಗ ಹೇಳಕತ್ತೀನಿ. ಯಾಕೆ ನಗ್ಬೇಕಪ್ಪ? ಇಲ್ಲ, ಆಗಲೇ ಬೌಲ್ ತಂದಿರೇನೋ ಅಂತಂದು ಹೇಳಿ ಗೆಸ್ ಮಾಡಿದ್ದಕ್ಕೂ ಅಷ್ಟೆಲ್ಲ ನಕ್ರಿ. ಆ್ಯನಿವರ್ಸರಿ ಟೈಮಿಗೆ ಇಂಥವೆಲ್ಲ ತಂದು ಕೊಡ್ತೇನೆ ಅಂತ ಅಂದ್ರಿ. ಈಗ ನಾನು ತಂದಿದ್ದು ಒಂದು ಸ್ವಲ್ಪ ಹಂಗೆ ಇರೋದು. ಅಂದ್ರೆ ನೀನು ಬೌಲ್ ಏನಾರು ತಂದಿಯಾ ನನಗೆ ಗಿಫ್ಟ್ ಆಗಿ? ಇಲ್ಲ, ಬೇರೆ ತಗೊಂಬಂದಿನಿ. ಸರಿ, ಈಗ ಇದನ್ನ ಕೊಡಿಲಿ, ಅಲ್ಲಿ ಒಳಗಿಟ್ಟು ಬರ್ತೀನಿ. ನೀ ಏನು ಗಿಫ್ಟ್ ಬಂದು ತಗೊಂಬಾ. ನಾನು ಈಗ ಹೇಳಕತ್ತೇನ, ನಗಂಗಿಲ್ಲ ನೀವು. ಇಲ್ಲ ಮಧು, ನಿನ್ನ ಪ್ರೀತಿಯಿಂದ ಒಂದು ಹೂ ಕೊಟ್ಟರು ನಾನು ತಗೊಂತೇನೆ ಆತ. ನೋಡ್ರಿ ಮತ್ತ, ಪ್ರಾಮಿಸ್. ಪ್ರಾಮಿಸ್. ಸರಿ, ಹಂಗಂದಿದ್ದನ್ನು ಹೋಗಿ ಒಳಗಿಟ್ಟು ಬರ್ರಿ, ನಾನು ನನ್ನ ಗಿಫ್ಟ್ ತಗೊಂಬರ್ತೇನೆ. ಏನು ತಂದಿರ್ಬೋದಿಕ್ಕಿ? ಇಷ್ಟೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕತ್ತಾಳಲ್ಲ. ಹೋಗಿ ಒಳಗಿಟ್ಟು ಬರ್ತೀನಿ, ಆಮೇಲೆ ಏನು ತಂದಾಳು ನೋಡ್ತೇನೆ. ಇನ್ನೂ ಬಂದಿಲ್ಲ ಇವರು. ಮಧು, ಇದ ನಿಮ್ಮ ಗಿಫ್ಟು. ಕೊಡಿಲಿ, ಎಷ್ಟೊಂದು ಪ್ಯಾಕೆಟ್ಸ್ ತಗೊಂಡ್ಬಿಟ್ಟಿದಿ? ನೀವು ಓಪನ್ ಮಾಡಿ ನಗಾಡೋದಕ್ಕಿಂತ ಮುಂಚೆ ಏನೇನೈತಿ ಅಂತ ನಾನೇ ಹೇಳ್ಬಿಡ್ತೀನಿ. ಇದ್ರೊಳಗಡೆ ನಿಮ್ದು ಶರ್ಟ್ ಪ್ಯಾಂಟ್ ಐತಿ. ಅಲ್ಲೆಲ್ಲೆಲ್ಲೇ, ನನ್ನ ಮುದ್ದು ಗಿಣಿಗೆ ನನ್ನ ಪ್ಯಾಂಟ್ ಸೈಜು ಗೊತ್ತಾಗ್ಬಿಡ್ತಾ? ಅದ ಬೇಡ ಅಂತ ಹೇಳಿದ್ದು. ಸರಿ ಬಿಡು, ಇನ್ನೊಂದ್ರೊಳಗೆ? ಅದ್ರೊಳಗಡೆ ವಾಚು, ಆಮೇಲೆ ಇನ್ನೊಂದು ಕವರ್ ಒಳಗೆ ಇನ್ನೊಂದು ಕವರ್ ಒಳಗ ಒಂದು 4-5 ಟೀ ಶರ್ಟ್ ಇದಾವೆ. ಅಲ್ಲ ಮಧು, ಇಷ್ಟೆಲ್ಲ ಗಿಫ್ಟ್ ತಗೊಂಡ್ಬಂದಿದಿ, ಇದನ್ನ ನೋಡಿ ಯಾರು ನಗ್ತಾರನ? ಹುಚ್ಚಿ. ಅಲ್ಲ, ನಿಮ್ಗೆ ನಿಜವಾಗ್ಲೂ ನಗು ಬರಲಿಲ್ಲ? ಇಲ್ಲ, ಈಗ ಭಾಳ ಹೊತ್ತಾಗೈತಿ, ನಿನ್ನ ಮಲ್ಕೋ. ಮತ್ತು ಬೆಳಗ್ಗೆ ಪಾಪು ಎದ್ದು ನಿನ್ನ ಕಾಡಿಸ್ತಾಳ. ಇವತ್ತು ಬೆಳಗ್ಗೆಯಿಂದಾನು ಪಾಪ ಕಾಡಿರ್ತಾಳಕಿ, ನಿನ್ಗೆ ನಿದ್ದೆ ಆಗಿರಂಗಿಲ್ಲ. ಈಗ ಮಲ್ಕೋ, ನಾನು ಇದನ್ನೆಲ್ಲ ಒಳಗಿಡ್ತೀನಿ. ನಾಳೆ ನೀನು ಕೊಟ್ಟಿದ್ದಂಥ ಡ್ರೆಸ್ ಹಾಕೊಳ್ಳೋದು, ವಾಚು, ಆಮೇಲೆ 4-5 ಟೀ ಶರ್ಟ್ ಅಂದಿಯಲ್ಲ, ಫುಲ್ ಡೇ ತಾಸಿಗೆ ಒಂದೊಂದು ಟೀ ಶರ್ಟ್ ಚೇಂಜ್ ಮಾಡ್ತೇನೆ ಆತ. ನಿಜವಾಗ್ಲೂ ಇದು ನೀವು ನಾಳೆ ಹಾಕೊಂತೀರಿ? ಹಾಂ ಮಧು, ನಾಳೆ ನಾನು ಹಾಕೊಂತೀನಿ. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ನಿನಗೂ ಒಂದು ದೊಡ್ಡ ಸರ್ಪ್ರೈಸ್ ಐತಿ. ನಾಳೆ ಫುಲ್ ಡೇ ನಿನಗೆ ಸರ್ಪ್ರೈಸೇ. ಏನೋ ಸರ್ಪ್ರೈಸಾ? ಸರ್ಪ್ರೈಸ್ ಐತಿ. ಆದ್ರೆ ಇನ್ನೊಂದು, ನನಗೆ ಒಂದೇ ಒಂದು ಚಿಕ್ಕ ಆಸೆ ಐತಿ ಮಧು. ಆಸೆನಾ? ಏನ್ರಿ ಅದು, ನಾನು ಒಂದು ಡ್ರೆಸ್ ತಗೊಂಡು ಬಂದಿದ್ದೆ, ಅದನ್ನ ಹಾಕೊಂತೀಯಾ ಈಗ? ಈಗ ಇಷ್ಟೊತ್ತಿಗ? ಹಾಂ ಮಧು, ನೀ ಹೆಂಗೆ ಕಾಣ್ತೀನಿ ನೋಡ್ಬೇಕಾಗಿತ್ತು. ಏನಿಲ್ಲಪ್ಪ, ಒಂದು 2-3 ತೊಗೊಂಡು ಬಂದಿದ್ದೆ ಡ್ರೆಸ್ಸು. ಅದನ್ನ ಹಾಕೊಂಡು ಹೆಂಗೆ ಕಾಣ್ತೀನಿ ನೋಡ್ಬೇಕಾಗಿತ್ತು. ಅದ್ರ ಸಲುವಾಗಿ ನಾನು ಆಗಳಿಂದ ವೇಟ್ ಮಾಡಾಕತ್ತಿದ್ದೆ. ಅಲ್ಲ ರೀ, ಇಷ್ಟೊತ್ತಿಗ? ಪ್ಲೀಸ್ ಮಧು, ನನ್ನ ಸಲುವಾಗಿ ಅಷ್ಟು ಮಾಡಲ್ಲ ಅಂತೀಯಾ? ಏನಪ್ಪ, ಒಂದು 10 ನಿಮಿಷ ಆಗ್ತೈತಿ, ಆಮೇಲೆ ಮಲ್ಕೊಂಬಿಡಪ್ಪ. ನಿನಗೆ ಡಿಸ್ಟರ್ಬೇ ಮಾಡಲ್ಲ, ಬೇಕಂದ್ರೆ ಬೆಳಗ್ಗೆ ಆರಾಮಾಗಿ ಎದ್ದಳು. ಸರಿ ಬಿಡ್ರಿ, ನೀವು ಇಷ್ಟೆಲ್ಲ ಆಸೆ ಪಟ್ಟು ಕೇಳಕತ್ತೀರಿ ಅಂದ್ರೆ ಸರಿ. ಎಲ್ಲಿದಾವ ಡ್ರೆಸ್ಸು? ಅಲ್ಲೇ ಕಪಾಟ ಒಳಗಡೆ ಐತಿ, ಬಾ ಕೊಡ್ತೀನಿ. ತಗೋ, ಬೇಗ ಹಾಕೊಂಬಾ. ಮತ್ತೆ ಯಾವ ಡ್ರೆಸ್ ಹಾಕೊಳ್ಳಿ ಫಸ್ಟ್ ಅಂತ ನೋಡ್ಕೊಂತ ನಿಲ್ಬೇಡ. ಇದನ್ನ ಹಾಕೋ, ಆಮೇಲೆ ಈ ಡ್ರೆಸ್ ಹಾಕೋ. ಇನ್ನೊಂದೈತಲ್ಲ, ಇದನ್ನ ಈಗ ಹಾಕೊಳಕ್ ಹೋಗ್ಬೇಡ. ನಾಳೆ ಒಂದು ಪಾರ್ಟಿ ಐತಿ, ಆ ಪಾರ್ಟಿ ಒಳಗೆ ಹಾಕೋವಂತಿ. ಸರಿ. ವಾವ್, ನನ್ನ ಮಧು ಹೆಂಗೆ ಕಾಣ್ತಾಳ ನೋಡ್ಬೇಕಾಗಿತ್ತು. ಡ್ರೆಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ನನ್ನ ಮಧು ಒಳ್ಳೆ ಅಪ್ಸರೆ ಕಂಡಂಗೆ ಕಾಣ್ಬೋದು. ರೀ ನೋಡ್ರಿ. ವಾವ್, ಸೋ ಪ್ರೀತಿ. ಈ ಡ್ರೆಸ್ ನೋಡಿದಾಗ ಹೆಂಗೋ ಅನಿಸ್ತಿತ್ತಪ್ಪ. ಆ ಡ್ರೆಸ್ಸು ನೋಡೋದಕ್ಕಿಂತ ನೀನು ಹಾಕೊಂಡ್ಮೇಲೆ ಭಾಳ ಚೆನ್ನಾಗಿ ಕಾಣಿಸಕತ್ತೈತೆ ನೋಡು. ನಿಜವಾಗ್ಲೂ? ಹೋಗು, ಅದಿನ್ನೊಂದು ಡ್ರೆಸ್ ಹಾಕೊಂಬಾ. ಸರಿ ರೀ. ಈ ಡ್ರೆಸ್? ವಾವ್, ಇದು ಚೆನ್ನಾಗಿ ಕಾಣಿಸ್ತಾ ಐತಿ. ಅಲ್ಲ, ಇವೆರಡು ಡ್ರೆಸ್ ಸ್ವಲ್ಪ ಸೇಮ್ ಅನಿಸ್ತಾಯ್ತಪ್ಪ ಕಲರ್. ಪರವಾಗಿಲ್ಲ ಮಧು, ಎರಡು ಬೇರೆ ಬೇರೆ ಪ್ಯಾಟರ್ನ್ ಅಲ್ಲ, ನಡೀತೈತಿ, ಹಾಕೋ. ಬಂದೆ, ಅದು ಒಂದು ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತೀನಿ. ವಾವ್, ಇವೆರಡು ಡ್ರೆಸ್ ಒಳಗಡೆ ಈಕಿ ಹಿಂಗೆ ಕಾಣಕತ್ತಾಳ. ಅವೆರಡು ಡ್ರೆಸ್ ಇನ್ನೂ ಬ್ರ್ಯಾಂಡ್ ಅದಾವ. ಅವೆರಡು ಡ್ರೆಸ್ ಒಳಗಡೆ ಇನ್ನೂ ಹೆಂಗೆ ಕಾಣಿಸ್ಬೋದು ಈಕಿ. ಮಧು, ಜಲ್ದಿ ಬಾ. ಬಂದಿರಿ ರೀ, ನೋಡ್ರಿ. ವಾವ್, ಸೋ ಪ್ರೀತಿ. ಇಲ್ಲೇ ನಾನು ಹಂಗ ಕಳೆದ ಹೋದೆ ನೋಡು. ಆಯ್ತಾ, ನೀವು ಹೇಳಿದಿಷ್ಟು ಡ್ರೆಸ್ ಹಾಕೊಂಬನ್ನ. ಈಗಾರು ಮಲ್ಕೊಳ್ಳ ಹೋಗಿ. ಮಧು, ಪ್ಲೀಸ್ ಅದು ಒಂದು ಡ್ರೆಸ್ ಹಾಕೊಂಬಾರೆ, ಪ್ಲೀಸ್ ಕಣೆ. ರೀ, ಅದು ನಾಳೆ ಏನೋ ಫಂಕ್ಷನ್ ಒಳಗೆ ಹಾಕೋಬೇಕು ಅನ್ನಕತ್ತಿದ್ರಲ್ಲ. ಪರವಾಗಿಲ್ಲ, ಇದು 3 ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಇನ್ನೂ ಗ್ರ್ಯಾಂಡ್ ಆಗೈತಿ. ಅದು ಹೆಂಗೆ ಕಾಣಿಸ್ತೈತಿ ನೋಡ್ಬಿಡ್ತೀನಿ. ಬೇಕಾದ್ರೆ ನಾಳೆ ಫಂಕ್ಷನಿಗೆ ಅದೇ ಡ್ರೆಸ್ ಹಾಕೋ ಪ್ಲೀಸ್ ಮಧು, ಅದೊಂದು ಹಾಕೊಂಬಾ. ಸರಿ ಬಿಡ್ರಿ, 3 ಡ್ರೆಸ್ ಹಾಕೊಂಬಂದು ತೋರ್ಸೇನಂತ. ಅದು ಒಂದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ. ಆಯ್ತು, ಹೋಗಿ ಬರ್ತೀನಿ ತಡ್ರಿ, ಒಂದು 5 ನಿಮಿಷ. ಅಯ್ಯೋ, ಯಾವ ಡ್ರೆಸ್ ಆದ್ರೂ ಸೂಟ್ ಆಗ್ತೈತೆ ನೋಡಿಕಿ. ನೋಡ್ರಿ. ವಾವ್, ನಿಜವಾಗ್ಲೂ ನೀನು ನೋಡ್ತಾ ಇದ್ರೆ ಇಲ್ಲೇ ಕಳೆದು ಹೋಗ್ಬಿಡ್ತೇನೆ ನೋಡಿ ಮಧು. ನಾನು ಸಾಕು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಲಾ? ಬೇಡ ಅಂತ ಅನ್ನಕ್ಕಾಗ್ತೈತಾ? ಡ್ರೆಸ್ ಚೇಂಜ್ ಮಾಡೋದು ಬೇಡ ಅನ್ನಿಸ್ತಾ ಐತಿ. ಪರವಾಗಿಲ್ಲ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ನಾಳೆ ಹೆಂಗಿದ್ರು ಇದೇ ಡ್ರೆಸ್ ಹಾಕೊಂತಿಯಲ್ಲ, ನೋಡ್ತೇನೆ. ಅಪ್ಪ, ಯಾವ ಡ್ರೆಸ್ ತೊಗೊಂಡು ಬಂದು ಹಾಕೊಂಡ್ರು ಈಗೆಲ್ಲ ಸೂಟ್ ಆಗ್ತೈತಿ. ಹೌದು, ಇಷ್ಟೊಂದೆಲ್ಲ ಗಿಫ್ಟು ಡ್ರೆಸ್ಸು ಎಲ್ಲ ನನಗೆ ತೊಗೊಂಬಂದು ಕೊಟ್ರಿ. ನಾನು ನಿಮಗೆ ತೊಗೊಂಬಂದು ಕೊಟ್ಟೆ. ಪಾಪ ನಮ್ಮ ಪಾಪುಗೆ ಅವಳಿಗೆ ದಿನ ಗಿಫ್ಟ್ ತಂದು ಕೊಡ್ತಾನೆ ಇರ್ತೀನಿ. ಅದ್ರೊಳಗಡೆ ಏನು ಸ್ಪೆಷಲ್? ಸರಿ ನಡಿ, ಬಾ ಮಲ್ಕೋ ಬಾ. ಸರಿ. ಆಮೇಲೆ ನಾಳೆ ಎಲ್ಲ ಸ್ಪೆಷಲ್ ಆಗೈತಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ನಾನು, ನೀನು, ರಮ್ಯಾ, ಸುರೇಶು ಮತ್ತು ಅಮ್ಮ, ಪಾಪು ಎಲ್ಲ ಸೇರಿ ಹೊರಗಡೆ ಔಟಿಂಗ್ ಹೋಗೋಣ. ಸಾಯಂಕಾಲ ಅಲ್ಲೊಂದು ಕಡೆ ನಾನು ಅರೇಂಜ್ಮೆಂಟ್ ಮಾಡೀನಿ. ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು, ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರೋದು ಏನಾ? ರೀ, ನಾಳೆ ಗ್ರ್ಯಾಂಡಾಗಿ ಇಟ್ಕೊಂಡಿರೋ ಪಾರ್ಟಿ? ಇಲ್ಲಪ್ಪ, ನಾವಷ್ಟ, ಬೇರೆ ಯಾರು ಬೇಡ. 10ನೇ ವರ್ಷಕ್ಕೆ ನೋಡಿದ್ರೆ ಆಯ್ತಾ, ಹೌದಲ್ಲ? ಅಂದ್ರೆ ಗ್ರ್ಯಾಂಡಾಗಿ ಇಟ್ಕೋಬೇಕು ಅಂತ ಅನ್ಕೊಂಡೆ. ಸುಮ್ಮನೆ ಪಾಪ ರಮ್ಯಾಗ ಇನ್ನೂ ಮಗು ಆಗಿಲ್ಲಲ್ಲ, ಬಂದವರೆಲ್ಲ ರಮ್ಯಾಗ ಪಾಪು ಆಗಿಲ್ವಾ ಅಂತ ಕೇಳ್ತಾರ. ಪಾಪಾಕಿಗೂ ಮನ್ಸಿಗೆ ಬೇಜಾರಾಗ್ತೈತಿ. ಹಾಗಾಗಿ ಯಾಕ ಅಂತ ಹೇಳಿ ಬೇಡ ಅಂತ ಅನ್ಕೊಂಡೆ. ನೋಡೋಣ, ಇನ್ನೊಂದು ಸ್ವಲ್ಪ ವರ್ಷಕ್ಕಾದ್ರೂ ಪಾಪು ಆಗ್ತೈತೆನ. ಮುಂದಿನ ವರ್ಷ ಬೇಕಂದ್ರೆ ಮಾಡ್ಕೊಂಡ್ರೆ ಆಯ್ತು, ಹೌದಲ್ಲ? ಥ್ಯಾಂಕ್ಸ್ ರೀ, ನೀವಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಥ್ಯಾಂಕ್ಸು, ಸಾರಿ, ಅದು ಇದು ಎಲ್ಲ ಹೊರಗಡೆ ಕಟ್ಟಿ ಬಿಸಾಕಿ ಈಗ ಮಲ್ಕೋಬಾ. ಸರಿ, ನಡೀರಿ. ಅಲ್ಲ, ನಿನ್ನ ಮಗಳು ಎಷ್ಟರ ನಿದ್ದೆ ಹೊಡೆಯಕತ್ತಾಳ ನೋಡು. ಇವತ್ತು ಇಷ್ಟೆಲ್ಲ ಮಾತಾಡಕತ್ರು ಶಿಸ್ತು ನಿದ್ದೆ ಮಾಡಕತ್ತಾಳಪ್ಪ. ಆಕಿಗೂ ಗೊತ್ತು ಇವತ್ತು ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಿನ್ನಷ್ಟು ಶಾರ್ಪು ಅಲ್ಲ? ಅಲ್ಲ, ನಿಮ್ಮಷ್ಟು. ಗುಡ್ ಜೋಕ್. ನಡಿ. ಸೌಮ್ಯ, ಸೌಮ್ಯ. ಬಂದೆ ರೀ. ಏನ್ರಿ? ಅಲ್ಲ, ಮೊನ್ನೆ ನಾನು ಮಾತು ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದಿ?
ಯಾವುದು? ಏಯ್ ಗೂಬೆ, ಕಾಲೇಜಿಗೆ ಹೋಗೋದು. ಕಾಲೇಜಿಂದ? ಅದು ರೀ ಇವಾಗ ಬೇಡ. ಇವಾಗ ಬೇಡ, ಮತ್ತೆ ನಾಳೆ ಮಕ್ಕಳು ಮರಿ ಆದ್ಮೇಲೆ ಹೋಗ್ತೀಯಾ? ಅದು ಹಂಗಲ್ಲ ರೀ. ಮತ್ತಿನ್ ಹೆಂಗ್ರಿ? ಅದು ರೀ ಇವಾಗಲೇ ಬೇಡ ರೀ. ಸೌಮ್ಯ, ಇವಾಗ ಓದು ಮುಗಿಸ್ಕೊ. ನೋಡು, ಕಾವ್ಯನ ತನ್ನ ಡಿಗ್ರಿ ಮುಗಿಸ್ಕೊಂಡ್ಲು. ನಮ್ಮ ಪೂಜಾ ಅಕ್ಕಿಂದು ಡಿಗ್ರಿ ಮುಗೀತು. ನೀನೇ ನೋಡು ಇನ್ಕಂಪ್ಲೀಟ್ ಮಾಡ್ಕೊಂಡು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಮದುವೆ ಆಯ್ತು. ಹಂಗನ್ ಮಾತ್ರ ನೀನು ಡಿಗ್ರಿ ಮುಗಿಸ್ಬಾರ್ದಾ? ಏನಾಗಲ್ಲ, ಈಗ ನೋಡು ಆಗ್ಲೇ 2 ವರ್ಷ ಬಂತು. ಮುಗಿಸ್ಕೊಂಡಿದ್ರೆ ಮುಗಿಸ್ಕೊಂಡ್ಬಿಡ್ತಿದ್ದಿ. ಅದು ರೀ ಬೇಡ ಬಿಡ್ರಿ, ನನಗೆ ಓದೋ ಇಂಟ್ರೆಸ್ಟು ಇಲ್ಲ ಇವಾಗ. ಸೌಮ್ಯ, ನಿಜವಾಗ್ಲೂ ಈ ಮಾತು ನೀನು ಹೇಳಕತ್ತೀಯಾ? ಹಾಂ ರೀ ಬೇಡ. ಅಲ್ಲ, ನೀನು ಬಿಗ್ ಡ್ರೀಮ್ ಇಟ್ಕೊಂಡಿದ್ದೀನಿ ನಿನ್ನ ಲೈಫ್ ಒಳಗಡೆ. ಯಾವುದೇ ಕಾರಣಕ್ಕೂ ಓದನ್ನ ಡಿಸ್ಕಂಟಿನ್ಯೂ ಮಾಡಲ್ಲ ಅಂತಾನು ಮದುವೆಗೆ ಹೊಸರಾಗೂ ಹೇಳಿದ್ದಿ. ನಾನು ಅವಾಗ ಹೋಗುವಂತೆ, ಆದ್ರೆ ಆಮೇಲೆ ಅದು ಇದು ಅಂತಂತ ಹೇಳಿ ಮನೆ ಒಳಗಡೆ ಏನೇನೋ ಪ್ರಾಬ್ಲಮ್ಸ್ ಬಂದು ಹಾಗಾಗಿ ನಿನಗೆ ಹೋಗೋಕ್ಕಾಗಲಿಲ್ಲ. ಆದ್ರೆ ಈಗೆಲ್ಲ ಸಾರ್ಟ್ ಔಟ್ ಆಗೈತಿ. ಶುರು ಮಾಡು ಸೌಮ್ಯ, ಇನ್ಮೇಲಾದ್ರೂ ಲಾಸ್ಟ್ 1 ಸೆಮ್ ಐತಿ, ಮುಗಿಸ್ಕೊಂಡ್ಬಿಡು. ಅಟ್ಲೀಸ್ಟ್ ಡಿಗ್ರಿ ಕಂಪ್ಲೀಟ್ ಆಗೈತಿ ಅಂತನಾದ್ರೂ ಆಗ್ತೈತಿ. ಅಟ್ಲೀಸ್ಟ್ ನೀನು ಜಸ್ಟ್ ಪಾಸ್ ಮಾಡ್ಕೊಂಡು ಡಿಗ್ರಿ ಕಂಪ್ಲೀಟ್ ಆಗೈತಿ ಅಂತ ಹೇಳ್ಬೋದು ಎಲ್ಲರ ಮುಂದೆ. ಬರೀ ಒಂದೇ ಒಂದು ಸೆಮ್ ಸಲುವಾಗಿ ನಿಂದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಕೊಂತ ಹೋಗ್ಬೇಕಾಗ್ತೈತಿ. ಆಮೇಲೆ ಮುಂದೆ ಏನಾರ ಅಪಾರ್ಚುನಿಟಿ ಬಂದಾಗ ಕೆಲ್ಸಕ್ಕೆ ಹೋಗುವಂತಿ. ಅಯ್ಯೋ ಕೆಲ್ಸಕ್ಕ ಬೇಡಪ್ಪ. ಅಲ್ಲ, ನಿನ್ನ ಜೀವನದೊಳಗಡೆ ಎಷ್ಟೆಲ್ಲ ಏನ್ ಇಟ್ಕೊಂಡಿದ್ದಿ? ಏನಾಗೈತಿ ಸೌಮ್ಯ ನಿನಗ? ಅಯ್ಯೋ ಹೆಂಗಪ್ಪ ಹೇಳೋದು ಇವರಿಗೆ? ಏನ್ ಯೋಚನೆ ಮಾಡತ್ತಿ ಸೌಮ್ಯ? ಹೇಳು ಬೇಗ. ನಾನು ಹೋಗಿ ನಿನ್ನ ಕಾಲೇಜಿಂದ ಅಡ್ಮಿಷನ್ ಮಾಡ್ಸ್ಕೊಂಡ್ ಬರ್ತೀನಿ. ರೀ ಬೇಡ ಬಿಡ್ರಿ. ನನಗೀಗ ಗೊತ್ತಾತ್ ಬಿಡು. ಏನ್ರಿ? ಏನಿಲ್ಲ ಬಿಡು. ಇಷ್ಟೆಲ್ಲ ಹೇಳಿದ್ರು ನಿನಗೆ ನಿನ್ನ ಗಂಡನ ಮೇಲೆ ಯಾವುದೇ ರೀತಿ ಪ್ರೀತಿನೂ ಇಲ್ಲ, ಅವ್ನ ಮಾತಿಗೆ ಬೆಲೆ ಕೊಡ್ಬೇಕಂತಾನೂ ಇಲ್ಲ. ಬಿಡು ಹೋಗ್ಲಿ, ಪರವಾಗಿಲ್ಲ. ನಿನಗೇನು ಬೇಕೋ ಅದನ್ನ ಮಾಡ್ಕೊ. ಇನ್ಮೇಲೆ ನನ್ನ ಜೊತೆ ಮಾತಾಡಕ್ ಹೋಗ್ಬೇಡ ನೀನು. ಅಯ್ಯೋ ಇವ್ರು ಸಿಟ್ಟು ಮಾಡ್ಕೊಂಡು ಹೋದ್ರಲ್ಲ. ರೀ ಒಂದ್ಸಲ ನನ್ನ ಮಾತು ಕೇಳ್ರಿ. ಅಯ್ಯೋ ಇವ್ರ ಪಾಪ ನನ್ನ ಸಲುವಾಗಿ ಏನು ಬಾಯ್ಬಿಟ್ಟು ಹೇಳಾತಿಲ್ಲ. ನನ್ನ ಮಗ ಸಿಟ್ಟು ಮಾಡ್ಕೊಂಡು ಹೊಂಟ್ಬಿಟ್ಟಾನ. ಇವನ್ ಸಿಟ್ಟು ಮಾಡ್ಕೊಳ್ಳೋದ ಕಮ್ಮಿ, ಮಾಡ್ಕೊಂಡ್ರೆ ಮಾತ್ರ ಬೇಗ ಮುಗಿಯೋದೇ ಇಲ್ಲ. ಬೇಡ ಪಾಪ, ನನ್ನಿಂದ ಇವರಿಬ್ರು ಜಗಳ ಮಾಡೋದು ಬೇಡ. ಸ್ವರೂಪ ಅತ್ತೆ ನೀವು? ಸೌಮ್ಯ ನೀನ್ ಈ ಕಡೆಗೆ ಬಾರಮ್ಮ. ಏನಮ್ಮ ನಿಂದು? ಅಲ್ಲೋ ಸ್ವರೂಪ, ಆಕಿ ಏನ್ ಮಾಡಿದ್ಲು ಅಂತಂದು ಹೇಳಿ ಆಕಿನ ಮೇಲೆ ಸಿಟ್ಟು ಮಾಡ್ಕೊಂಡು ಹೊಂಟಿದಿ. ಆಕಿ ಕರೆದ್ರು ಬರ್ಲಾರ್ದಂಗ ಹೊಂಟಿಲ್ಲ ಯಾಕ? ಮತ್ತಿನ್ನೇನಮ್ಮ, ಕಾಲೇಜಿಗೆ ಹೋಗು, ಕಂಟಿನ್ಯೂ ಮಾಡು ಸ್ಟಡೀಸು. ಇದೊಂದು ಸೆಮ್ ಐತಿ, ಮುಗಿಸ್ಕೊಂಡ್ಬಿಡು, ಡಿಗ್ರಿ ಕಂಪ್ಲೀಟ್ ಆಗ್ತೈತಿ ಅಂತ ಹೇಳಿದ್ರೆ ಏನು ಮಾಡಿದ್ರು ಒಪ್ಕೊಳಕ್ ರೆಡಿ ಇಲ್ಲ. ಮದುವೆಗಿಂತ ಮುಂಚೆ ಈಕಿ ಡಿಗ್ರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಏನೇನೋ ಆಸೆ ಇಟ್ಕೊಂಡಿದ್ಲು. ಅದು ಯಾವ ಆಂಬಿಷನ್ ಈಗ ಆಕಿನ ಹತ್ರ ಇಲ್ಲ. ಬರೀ ಮನಿಗೆ ಸೀಮಿತ ಆಗ್ಬಿಟ್ಟ. ಮನಿ ಕೆಲಸ ಅದು ಇದು ಅಂತ ಹೇಳಿ ನಿಂತ್ಬಿಟ್ಟ. ನೀನಾರ ಹೇಳಮ್ಮ ಒಂದ್ ಸ್ವಲ್ಪ. ಅಲ್ಲೋ ಸ್ವರೂಪ, ಇದ್ರೊಳಗೆ ಆಕಿಂದೇನು ತಪ್ಪಿಲ್ಲ. ನಾನಾಕೀಗ ಕಾಲೇಜು ಅದು ಇದು ಅಂತ ಹೇಳಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳಿದಕ್ಕೆ ಪಾಪ ಆಕಿ ಹೊಂಟಿಲ್ಲ. ಅಲ್ಲಮ್ಮ, ಕಾಲೇಜಿಗೆ ಹೋದ್ರೆ ಅಕ್ಕಿನ ಜೀವನ ಹೆಂಗೆ ಹಾಳಾಗ್ತೈತಿ? ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡಪ್ಪ. ಈಗ ನಮ್ಮ ಪೂಜಾನ್ ಮದುವೆನೂ ಬಂತಿಲ್ಲ. ಮದುವೆಗೆಲ್ಲ ಓಡಾಡಬೇಕು. ಮನೆಗೆ ಯಾರದಾರ? ನಾವ ಅಲ್ಲೇನ ಮಾಡ್ಬೇಕಾಗಿರೋದು. ಈಗ ಕಾಲೇಜು ಅದು ಇದು ಅಂತಂದೇಳಿ ಓಡಾಡಕತ್ಲಂದ್ರೆ ಮನೆಗೆ ಯಾರು ಇರ್ತಾರ? ಪಾಪ ಆಕಿಗೂ ಆ ಕಡೆ ಕಾಲೇಜಿಗೆ ಹೋಗಕ್ಕೂ ಆಗೋದಿಲ್ಲ, ಮನೆಗಿನ ಕೆಲಸ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಮತ್ತೆ ಸುಮ್ಮನೆ ಆಕಿನ ಮನಸ್ಸಿನ ನೆಮ್ಮದಿ ಎಲ್ಲ ಹಾಳು ಮಾಡ್ಕೊಂತಾಳ. ಇದೆಲ್ಲ ಬೇಕಾ? ಅಂದ್ರೆ ಇದೆಲ್ಲ ನೀನಾಕೆ ತುಂಬಿದ್ದ ತಲೆ ಒಳಗ? ಅದು ಹಂಗಲ್ಲ ನೋ ಸ್ವರೂಪ. ಮದುವೆಯಾಗಿ 2 ವರ್ಷ ಆಗಕ್ ಬಂತು, ಇನ್ನು ಮಕ್ಕಳಿಲ್ಲ, ಮರಿ ಇಲ್ಲ. ಆದಷ್ಟು ಬೇಗ ಅದ್ರ ಕಡೆ ಗಮನ ಕೊಡ್ರಿ. ಇಲ್ಲಿ ನೋಡಮ್ಮ, ಮಕ್ಕಳು ಮರಿ ಆಗೋ ಟೈಮಿಗೆ ಆಗ್ತಾವು. ಹಂಗಂತಂತ ಹೇಳಿ ಈಗ ಅವು ಆಗ್ತಾವು ಅಂತ ಹೇಳಕ್ಕೆ ಕಾಲೇಜಿಗೆ ಹೋಗ್ಬೇಡ, ಎಜುಕೇಶನ್ ಮುಗಿಸ್ಕೋಬೇಡ ಅಂತ ಹೇಳಿ ಯಾಕೆ ಹೇಳ್ತೀಯಮ್ಮ ನೀನು? ಅಲ್ಲ, ನಿಂದು ಸ್ವಾರ್ಥನ ಅಂತ ಹೇಳ್ಬೇಕಲ್ಲ? ಯಾಕೋ ಸ್ವರೂಪ ಹಿಂಗೆ ಮಾತಾಡಕತ್ತಿದಿ? ಅಲ್ಲಮ್ಮ, ಪೂಜಾ ಡಿಗ್ರಿ ಮುಗಿಸ್ಕೊಂಡ್ಲು. ಈಗ ಆಕಿನ ಮದ್ವಿ ಸಲುವಾಗಿ ನೀನು ಈಕಿ ಕಾಲೇಜಿಗೆ ಹೋಗ್ಬೇಡ ಅಂತಂದ್ರೆ ತಪ್ಪಾಗ್ತಿಲ್ಲ. ನೀನು ಒಂದ್ಸಲ ಆಕಿನ ಸ್ಥಾನದಾಗ ನಿಂತು ಯೋಚನೆ ಮಾಡು. ಒಂದ್ ವೇಳೆ ಆಕಿನ ಅತ್ತೆಯಾಗಿ ನೀನು ಸೊಸೆಯಾಗಿದ್ದಿ ಅಂತ ಅಂದಿದ್ರ ಆಕಿನ ಮಗಳ ಸಲುವಾಗಿ ನೀನು ಎಜುಕೇಶನ್ ನಿಲ್ಲಿಸ್ಕೊಂತಿದ್ಯಾ? ಅದು ಹಂಗಲ್ಲ ಸ್ವರೂಪ. ಇಲ್ಲಿ ನೋಡಮ್ಮ, ನೀನು ಹೇಳಕತ್ತಿದ್ದು ನಾನು ಒಪ್ಕೊಂತೇನೆ. ಆದ್ರೆ ಪಾಪ ಆಕಿಗೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕು, ತನ್ನ ಎಜುಕೇಶನ್ ಮುಗಿಸ್ಕೋಬೇಕು, ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಐತಿ. ಅದಕ್ಕೆಲ್ಲ ನೀನು ತಣ್ಣೀರು ಎರಚಬೇಡಮ್ಮ. ನೀನು ಎಷ್ಟು ಅರ್ಥ ಮಾಡ್ಕೊಂತಿದ್ದಿ, ಎಲ್ಲರ ಮನಸ್ಸಿಗೂ ಬೆಲೆ ಕೊಡ್ತಿದ್ದಿ. ಪಾಪ ಆಕಿನ ಓದಿನ ವಿಷಯದಾಗ ಯಾಕಮ್ಮ ಹಂಗೆ ಮಾಡ್ತಿದ್ದಿ? ಆಕಿ ಮನೆಗೆ ಬಂದಾಗ ಆಕಿಗ ಸಪೋರ್ಟ್ ಆಗಿ ನಿಂತಿದ್ದ ನೀನು. ಈಗ ನೀನು ಈ ರೀತಿ ಮಾಡಿದ್ರೆ ನನಗೂ ಬೇಜಾರಾಗ್ತದಪ್ಪ. ಆಮೇಲೆ ಆಕಿಗ ಇವತ್ತೆಲ್ಲ ನಾಳೆ ಫೀಲ್ ಆಗ್ಬಾರ್ದಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ. ರೀ ಅತ್ತೆಗೇನು ಅನ್ಬೇಡ್ರಿ, ಬೇಡ ಬಿಡ್ರಿ ಹೋಗ್ಲಿ. ಸೌಮ್ಯ, ನೀ ಸ್ವಲ್ಪ ಸುಮ್ಮನಿರು. ಸೌಮ್ಯ, ನಿಂಗೆ ನಿಜವಾಗ್ಲೂ ಕಾಲೇಜಿಗೆ ಹೋಗ್ಬೇಕಂತ ಆಸೆ ಆಯ್ತಾ? ಅದು ಅತ್ತೆ ಹೇಳು ಸೌಮ್ಯ, ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೇಳು. ಹೇಳಮ್ಮ, ಹೇಳು. ಅಮ್ಮನ ಹೆದರಿಕೆಗಾಗ್ಲಿ ನನ್ನ ಹೆದರಿಕೆಗಾಗ್ಲಿ ಸುಮ್ಮನೆ ನಿಲ್ಬೇಡ. ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬೇಕು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಈಗ ನನಗೆ ಅನ್ಸಕತ್ತಿದ್ದು ಅಮ್ಮನ ಸಲುವಾಗಿ ನೀನು ಒಲ್ಲೆ ಅಂತ ಹೇಳಕತ್ತಿದ್ದೆ ಅಂತ ಅನ್ಸಕತ್ತೈತಿ. ಒಂದ್ ವೇಳೆ ನಿನಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಿದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳು. ಸುಮ್ಮನೆ ಅಮ್ಮನ ಮೇಲೆ ಯಾಕೆ ಅಪವಾದ ಹಾಕಿ ಸುಮ್ಮನೆ ನಿಲ್ತಿದ್ದಿ? ಇಷ್ಟೊತ್ತನ ನಾನು ಅಮ್ಮ ಹೇಳಿದಕ್ಕೆ ನೀನು ಹೊಂಟಿಲ್ಲೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀನು ಈ ರೀತಿ ಹೇಳೋದು ನೋಡಿದ್ರೆ ನಿನ್ಗೆ ಇಷ್ಟ ಇಲ್ಲೇನೋ ಬಿಡು. ಅಯ್ಯೋ ರೀ, ಅದು ಹಂಗಲ್ಲ. ಸೌಮ್ಯ, ನೀನು ಕಾಲೇಜಿಗೆ ಹೋಗಕ್ಕೆ ಇಷ್ಟ ಆಯ್ತಾ? ಅದು ಹೆದರ್ಬೇಡ ಸೌಮ್ಯ, ಹೇಳು. ಹ್ಞೂ ಅತ್ತೆ. ಸರಿ ಬಿಡು, ಅದು ಬೇಜಾರಾಗಬೇಡ್ರಿ ಅತ್ತೆ. ಸ್ವರೂಪ, ನನ್ನ ಸೊಸಿ ಇಷ್ಟು ಓದ್ಬೇಕಂತಂದೇಳಿ ಆಸೆ ಇಟ್ಕೊಂಡಾಳ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ನಾನು ಏನೋ ಎಲ್ಲ ಹುಡುಗಿಯರು ಓದ್ ಮುಗಿಸ್ಕೋಬೇಕು ಅಂತಂದೇಳಿ ಕಾಟಾಚಾರಕ್ಕೆ ಓದ್ಕೊಂತಾರಲ್ಲ ಒಬ್ಬೊಬ್ರು, ಹಂಗಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟೆಲ್ಲ ಪಟ್ಟು ಹಿಡಿದಿರೋದು ನೋಡಿದ್ರೆ ಆಕಿಗೆ ನಿಜವಾಗ್ಲೂ ತನ್ನ ಓದನ್ನ ಕಂಪ್ಲೀಟ್ ಮಾಡ್ಕೋಬೇಕು, ಮುಂದೇನಾರ ಒಂದು ಸಾಧನೆ ಮಾಡಬೇಕು ಅಂತ ಆಕಿನ ಮನಸ್ಸೊಳಗಡೆ ಐದ ಅಂತ ಕಾಣಿಸ್ತೈತಿ. ಮುಂದೆ ಆಕಿ ಕೆಲ್ಸಕ್ಕೆ ಹೋಗ್ತಾಳ ಇಲ್ಲ ಅದು ನನಗೆ ಗೊತ್ತಿಲ್ಲ. ನಾನು ಕಳ್ಸಾಕ ಒಪ್ಕೊಂತೇನೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಡಿಗ್ರಿ ಮುಗಿಸ್ಕೋಬೇಕು ಅಂತಂತ ಹೇಳಿ ನೀನು ಅನ್ಕೊಳಕತ್ತಿಲ್ಲ. ಸರಿ, ಆಕಿ ಡಿಗ್ರಿ ಮುಗಿಸ್ಕೊಳ್ಳಿ. ಸೌಮ್ಯ, ನೀನು ಡಿಗ್ರಿ ಮುಗಿಸ್ಕೊ, ನಿಂದು ಎಜುಕೇಶನ್ ಅಂತ ಮುಗಿಸ್ಕೊ. ಕೆಲ್ಸದ ಬಗ್ಗೆ ಎಲ್ಲ ವಿಚಾರ ಮಾಡಕ್ ಹೋಗ್ಬೇಡಕಂದ. ಇಲ್ಲ ಅತ್ತೆ, ನನಗೆ ಓದ್ ಮುಗಿಸ್ತೀನಿ. ಒಂದ್ ವೇಳೆ ಏನಾರ ಮನೆಯಾಗಿಂದನೇ ಏನಾರ ಮಾಡಕ್ ಸಾಧ್ಯ ಆದ್ರೆ ಮಾಡ್ತೀನಿ. ನಿಮ್ಮ ಇಷ್ಟದ ವಿರುದ್ಧವಾಗಿ ಹೋಗಕ್ ಸಾಧ್ಯ ಇಲ್ಲ ಅಮ್ಮ. ಅತ್ತೆ ಪರವಾಗಿಲ್ಲ ಬಿಡಮ್ಮ, ಬಾಯಿ ತಪ್ಪಿ ಅಮ್ಮ ಅಂತ ಕರೆದ್ರು ಪರವಾಗಿಲ್ಲ. ನಿನ್ನ ಮನಸ್ಸೊಳಗಡೆ ನನ್ನ ಬಗ್ಗೆ ಇದ್ದಿದ್ದು ಏನಂತಂದೆ ಹೊರಗಡೆ ಬಂತಲ್ಲ, ಹೋಗ್ಲಿ ಬಿಡು. ನಾನು ಇಷ್ಟು ದಿವಸ ನಿನಗೆ ಓದಿನ ಬಗ್ಗೆ ಬೇಡ ಅಂತಂತ ಹೇಳಿ ತಡೆದಿದ್ದಕ್ಕೆ ಕ್ಷಮಿಸವ ನನ್ನನ್ನು. ಅಯ್ಯೋ, ನೀವೇ ಕ್ಷಮೆ ಕೇಳ್ತೀರಾ ಅತ್ತೆ? ಸರಿ ಬಿಡು.
ಸ್ವರೂಪ ಆಕಿಂದು ಏನ್ ನೋಡಪ್ಪ ಅದೇನ್ ಎಜುಕೇಶನ್ ಏನ್ ಮಾಡ್ತಿದ್ದಿ ನೋಡಪ್ಪ ನಿನಗ್ ಬಿಟ್ಟಿದ್ದು ಒಂದ್ ವೇಳೆ ಆಕಿಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅನಿಸ್ತು ಅಂತ ಅಂದ್ರ ಈಗ ಬೇಡಪ್ಪ ಯಾಕಂತ ಅಂದ್ರ ಈಗಿನ ಕಾಲದಾಗ ಕೆಲವೊಬ್ಬರಿಗೆ ಮಕ್ಕಳೇ ಆಗಲ್ಲನು ಫಸ್ಟ್ ಹೋಗಿ ತನ್ನ ಡಿಗ್ರಿ ಮುಗಿಸ್ಕೊಳ್ಳಿ ಒಂದ್ 6 ತಿಂಗಳು ಅಂತೆಲ್ಲ ಆಗ್ಲಿ ಅದು ಮುಗಿದ್ಮೇಲೆ ಒಂದು ಮಗು ಅನ್ನೋದು ಮಾಡ್ಕೊಂಡ್ಬಿಟ್ರಪ್ಪ ಆಮೇಲೆ ಆಕಿ ನೀ ಕೆಲ್ಸಕ್ಕೆ ಕಳಿಸು ಏನಾರ ಮಾಡು ನನಗೇನು ಸಂಬಂಧ ಇಲ್ಲ ಬೇಕಂದ್ರ ಸೌಮ್ಯ ಆ ಮಗುನ ನನ್ನ ಕೈಯಾಗ ಕೊಟ್ಟು ಬಿಡವ ನೀನ್ ದಿನಾ ಕೆಲ್ಸಕ್ಕೆ ಹೋಗ್ಬಾ ಅದನ್ನ ನೋಡ್ಕೊಂಡು ಅದನ್ನ ಸಾಕಿ ಬೆಳೆಸಿ ಅದನ್ನ ಆಟ ಆಡ್ಸ್ಕೊಂಡು ತಿನ್ಸೋದು ಉಣ್ಸೋದು ಎಲ್ಲ ಜವಾಬ್ದಾರಿ ನಂದನಮ್ಮ ಮೊದ್ಲು ಅದ್ರ ಕಡೆ ಗಮನ ಇರ್ಲಿ ಅಯ್ಯೋ ಅತ್ತೆ ನಾನು ಡಿಗ್ರಿ ಮುಗಿಸ್ಕೊಂತೀನಿ ಕೆಲ್ಸಕ್ಕೆ ಹೋಗೋದು ಬೇಡ ಬಿಡ್ರಿ ನಿಮ್ಮಂತ ಒಳ್ಳೆ ಅತ್ತೆ ಗಂಡ ಕುಟುಂಬ ಸಿಕ್ಕೈತಿ ನನಗೆ ಕೆಲ್ಸದ ಕಡೆ ನಾನೇನು ಗಮನ ಕೊಡೋದಿಲ್ಲ ಹಂಗೂ ಮಿಕ್ಕಿ ನನಗೇನಾರ ಹೋಗ್ಬೇಕು ಅಂತ ಅನಿಸ್ತು ಅಂತ ಅಂದ್ರೆ ಅವಾಗ ನೋಡ್ತೀನಿ ಆದ್ರೆ ಒಂದು 6-7 ತಿಂಗಳಾತೆ ಹೆಂಗಾರ ಮಾಡಿ ಡಿಗ್ರಿ ಮುಗಿಸ್ಕೊಂಡ್ಬಿಡ್ತೀನಿ ಸರಿನವ ಮಾಡ್ಕೊ ಆತ ಸ್ವರೂಪ ಹೋಗಪ್ಪ ಆಕಿ ನೋಡಿ ಅಡ್ಮಿಷನ್ ಮಾಡಿಸ್ಬೇಕು ಏನು ಮಾಡ್ಬೇಕು ನೋಡು ನಮಗೂ ಅದ್ರ ಬಗ್ಗೆ ತಿಳಿಯಂಗಿಲ್ಲ ಮಾಡಿ ಮುಗಿಸಿ ಬಂದ್ಬಿಡು ಆಮೇಲೆ ನಮ್ಮ ಪೂಜಾನ್ ಮದುವೆ ಟೈಮಿಗೆ ಒಂದು ಸ್ವಲ್ಪ ದಿವಸ ರಜೆ ಹಾಕೊಂಡ್ಬಿಡ್ಲಿ ಅಮ್ಮ ನೀನೇನು ಯೋಚನೆ ಮಾಡಬೇಡ ಅದು ಸೆಮಿಸ್ಟರ್ ವೈಸ್ ಅಲ್ಲ ಅದ್ರಾಗ ಬೇರೆ ಈಗ ನಾನು ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ ಮಧ್ಯ ಒಂದು ಸ್ವಲ್ಪ ಮನೆಯಿಂದಾನೇ ಇರಲಿ ನೋಟ್ಸ್ ಗಿಡ್ಸ್ ಎಲ್ಲ ಮನ್ಯಾಗ ಬರ್ಕೊಳ್ಳಿ ಏನಾರ ಮಾಡಕ್ ಬರ್ತೀನಿ ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಹಂಗಂತಂದು ಹೇಳಿ ಪೂಜಾನ್ ಮದುವೆ ಸಲುವಾಗೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಬೇಡಮ್ಮ ಇಲ್ಲಪ್ಪ ಹಂಗೇನಿಲ್ಲ ನೀನು ಆಕಿನ ಕಳಿಸು ಕಾಲೇಜಿಗೆ ಸರಿ ಆಯ್ತು ತಗೋ ನಾನು ಅಲ್ಲಿ ಒಳಗಿರ್ತೇನವ ನೀವಿಬ್ರು ಮಾತಾಡ್ಕೊಂಡು ಬರ್ರಿ ಏನ ಸರಿ ಅತ್ತೆ ಥ್ಯಾಂಕ್ಸ್ ಅದೇನ್ ಥ್ಯಾಂಕ್ಸೋ ಪಾಂಕ್ಸೋ ನೀನೇ ಇಟ್ಕೊಳವ ಆದ್ರೆ ಆದಷ್ಟು ಜಲ್ದಿ ನಿನ್ ಡಿಗ್ರಿ ಮುಗಿಸ್ಕೊಂಡ್ಬಿಡು ಏನವ ಮುಗಿಸ್ಕೊಂಡು ನಮ್ಮ ಕೈಯಾಗ ಒಂದು ಪಾಪು ಕೊಟ್ಬಿಡು ಹ್ಞೂ ಅತ್ತೆ ಏನು ಅಮ್ಮ ಹೇಳಿದ್ ಗೊತ್ತಾತ ಹ್ಞೂ ಏನ್ ಗೊತ್ತಾತು ಅದು ಪಾಪು ಬುದ್ಧು ನೀನು ಅಲ್ಲ ಅಮ್ಮ ಡಿಗ್ರಿ ಮುಗಿಸ್ಕೊ ಅಂತ ಅಂದ್ಲು ಅದು ಬಿಟ್ಟು ನಿನಗೆ ಬರೀ ಪಾಪುನ ಬಗ್ಗೆ ಅಷ್ಟೇ ವಿಷಯ ಕೇಳಿಸ್ತಾ ಅದು ರೀ ನಾನು ನಿಮ್ಮ ಹತ್ರ ಮಾತಾಡಲ್ಲ ಹೋಗ್ರಿ ನಿಂತ್ಕೋ ಏನ್ ನಾಚಿಕೆನೋ ಏನೋ ಈ ಹೆಣ್ಮಕ್ಳಿಗಂತರೂ ಮಗು ಬಗ್ಗೆ ಸುದ್ದಿ ತೆಗೆದ್ರೆ ಸಾಕು ನೋಡು ನಾಚಿಕೆ ಅನ್ನೋದು ಎಲ್ಲಿಂದ ಓಡ್ ಬರ್ತಿತ್ತೋ ಏನೋ ಕಷ್ಟ ಬಹಳ ಕಷ್ಟ ಐತಿ ಮೊದ್ಲು ಹೋಗಿ ಕಾಲೇಜಿಂದೆಲ್ಲ ಕೇಳ್ಕೊಂಡ್ ಬರ್ತೇನೆ